ಮೇಘನ್ ಅಕ್ಕಂದು ವಿಷಯ ಬಂದಿದ್ದಕ್ಕೆ. ಸೊ ಅವರು ಮತ್ತು ನಿಖಿಲಣ್ಣ ಆಗಿರಲಿ, ಅವರು ಈಗ ಒಂದು ಏನೇನೋ ಆಸೆ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಆಗಿರಲಿ, ನಿಮ್ಮ ಲೈಟಿಂಗ್ ಆಗಿರಲಿ, ಜೊತೆಗೆ ಶಿ ಈಸ್ ವರ್ಕಿಂಗ್ ಇನ್ ಎಕನಾಮಿಕ್ ಕೋರ್ಟ್ ಕೂಡ. ಅದಾದಮೇಲೆ ಶಿ ಈಸ್ ವರ್ಕಿಂಗ್ ಇನ್ ಟು ಫಿಲ್ಮ್ ಆ್ಯಸ್ ಅ ಪರ್ಸನ್. ನಾವು ತೇಜು ಬೆಳವಾಡಿ ಅಕ್ಕಂದು ಇಂಟರ್ವ್ಯೂ ಸಂದರ್ಶನ ಎಲ್ಲ ನೋಡ್ತಾ ಇರ್ತೀವಿ. ಸೊ ಮೇಘನ್ ಅಕ್ಕನ ಬಗ್ಗೆ ಅಪ್ಪ ಅಮ್ಮ ಆಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರ? ಅವಳು ಚಾರ್ಟರ್ಡ್ ಅಕೌಂಟೆಂಟ್, ಭಾಳ ಬುದ್ಧಿವಂತರು, ಒಳ್ಳೆ ಹುಡುಗಿ. ಅಂದರೆ ಅವಳಿಗೆ ಯಾವ ಥರ ಟ್ಯಾಲೆಂಟ್ ಇದೆ ಅಂದರೆ, ಒಂದೇ ವರ್ಷ ಆಗಿತ್ತು ಅದು ಫುಲ್ ಐಗಿನಿ ನಂದಿನಿ ಹಾಡ್ತಿತ್ತು. ಅಂದ್ರೆ ಮನೆಯಲ್ಲಿ ಹೇಗಿತ್ತು ಅಂದ್ರೆ, ಕರೆಂಟ್ ಹೋದ್ರೆ ಮನೆಯವರೆಲ್ಲ ಹಾಡ್ತಿದ್ವಿ. ಟಿವಿನಲ್ಲಿ ಟಾಪ್ 20 ಸಾಂಗ್ಸ್ ಬರೋದಲ್ರಿ, ಹಿಟ್ ಚಿತ್ರಹಾರ. ಕರೆಕ್ಟ್, ಚಿತ್ರಹಾರ ವರ್ಷಕ್ಕೆ ವಾರಕ್ಕೊಂದ್ಸತಿ ಬರೋದು. ಅದನ್ನ ಅಲ್ಲಿ ಬರೋ ಎಲ್ಲ ಹಾಡು ಹೇಳೋಳು, ಎಲ್ಲ ಹಾಡು ಹೇಳೋಳು. 2 ವರ್ಷ ಎಲ್ಲ ಹಾಡು ಹೇಳೋಳು, ಹಿಂದಿ ಹಾಡುಗಳು ಹೇಳೋಳು ಅವಳಿಗೆ. ಆಮೇಲೆ ನಾಟಕದ ರಿಹರ್ಸಲ್ ಅವಾಗ್ಲೂ ನಡೀತಿತ್ತಲ್ಲ, ಅವ್ಳಿಗೆ ಎಲ್ಲಾ ಲೈನ್ಸ್ ಬರ್ತಿತ್ತು. ಯಾವ್ದಾದ್ರು ಆಗ್ಲಿ ನಾಟಕ ಪರ್ವದಲ್ಲಿ ಎಲ್ಲ ಫುಲ್ ಇಡೀ 8 ಗಂಟೆ ನಾಟಕದ್ದು ಅಷ್ಟು ಲೈನ್ಸ್ ಎಲ್ಲರಿಗೂ ಬರ್ತವೆ. ಯಾವ ಸೀನ್ ಬರುತ್ತೆ ಫುಲ್ ಹೇಳ್ತಾರೆ. ನಮಗೆ ನೋಡುಗರಿಗೆ ಆ ಪರ್ವ ನೋಡಿದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಹೌ ಆರ್ ದೇ ಮ್ಯಾನೇಜಿಂಗ್ ಅಂತ ಅನ್ಸುತ್ತೆ. ಅದು ಇಡೀ ಲೈನ್ ಎಲ್ಲ ಕ್ಯಾರೆಕ್ಟರ್ಸ್ದು ವುಡ್ ನೋ ಅವ್ರದ್ದು ಇದು ಅದು ಆ ಥರ ಲೈನ್ಸ್ ಎಲ್ಲ ಬರುತ್ತೆ ಅವಳು. ಅದ್ ಮಾತ್ರ ಮಕ್ಕಳು ಫುಲ್ಲು ಪ್ರಕಾಶ್ ಇಬ್ರು ನಾಟಕ ಅದ್ಭುತವಾಗಿ ಮಾಡ್ತಾರೆ. ಚಿಕ್ಕವಳಿಗೂ ಅವಳು ಡಿಸಿಪ್ಲಿನ್ ಇದೆ ನಾಟಕದ್ದು. ಅಂದ್ರೆ ಅವಳು ಹೋಗಿ ನೀನಾಸಮಲ್ಲಿ ಕಲ್ತಿದ್ದಾಳೆ. ಅವಳು ತೇಜು ಬೆಳವಾಡಿ ಮ್ಯಾಮ್ ನೀವು ಹೇಳಿ, ಅವಳು ಸ್ಟ್ರಿಕ್ಟ್ ನಾಟಕನ ಸ್ಟ್ರಿಕ್ಟಾಗಿ ಕಲ್ತ್ಕೋತಾಳೆ. ಅವಳು ಪಕ್ಕ ಮಿಸ್ಟೇಕೇ ಮಾಡೋದಿಲ್ಲ ಅವಳು, ಆ ಥರ ಅವಳು. ಮೇಘನಂಗೆ ಅವಳಿಗೆ CA ಆಗಬೇಕು, ನಾಟಕ ಮಾಡಬೇಕು, ಅವಳಿಗೆ ಸಿನಿಮಾ ಮಾಡ್ಬಿಡ್ಬೇಕು, ಅವಳಿಗೆ ಏನು ಒಂಥರ ಮಾಡ್ತಾ ಇದೆ, ಒಂಥರ ವನ್ಯ ಹೇಳ್ತಾ ಇದ್ರಿ, ವನ್ಯ ವನ್ಯ